ಅವ್ರು ಹೇಳಿದಂಗೆ ಕೇಳಲೇಬೇಕು. ಯಾಕಂದರೆ ವಾರ್ಸಾ ಫ್ಯಾಕ್ಟ್ ಅಂತ ಬರ್ತದೆ ಇಂದ. ವಾರ್ಸಾ ಫ್ಯಾಕ್ಟ್ದಲ್ಲಿ USSR ಮತ್ತು ಇನ್ನುಳಿದ ಪೂರ್ವದ ಯುರೋಪಿಯನ್ ದೇಶಗಳು ಒಂದು ಒಗ್ಗೂಟ ಮಾಡಿದರು, ವಾರ್ಸಾ ಅಗೇನ್ಸ್ಟ್ ನ್ಯಾಟೋ ಅಂತಿತ್ತು. ಹೀಗಾಗಿ ಮತ್ತೊಮ್ಮೆ ವಾರ್ಸಾ ಕಟ್ಕೋಬೇಕು, ನಮ್ಮದೇ ಗುಂಪು ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಲ್ಲ. USSR ಒಳಗೆ ಹೋಯಿತು, ಸೋವಿಯತ್ ಯೂನಿಯನ್. ಆದರೆ ಇನ್ನೂ ಬಿಗಿ ಹಿಡಿದು ನಮ್ಗೆ ಬೇಕಂತೇಳಿ ರಷ್ಯಾ ಇವತ್ತು ತನ್ನ ಹಠ ಸಾಧಿಸ್ತಾ ಇದ್ದಾರೆ. ಹೀಗಾಗಿ ರಷ್ಯಾ ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಭಾರತ ಆರ್ಥಿಕವಾಗಿ ದಿವಾಳಿ ಎದ್ದಿದೆ. ನಮ್ಮಲ್ಲೇನೂ ಉಳಿದಿಲ್ಲ. ಯಾಕೆಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಚೀನಾದ ಮೇಲೆ ನಿಂತು ಬಿಟ್ಟಿವಿ. ಇವತ್ತೇನಿದ್ರು ರಷ್ಯಾದ ಏನೈತಿ ಉಳಿದು ನಮ್ಮಲ್ಲಿ ತಂದ ಪ್ಯೂರಿಫೈ ಮಾಡೋದು, ರಿಫೈನ್ ಮಾಡಿ ಯುರೋಪ್ನ ಕಂಟ್ರಿಗೂ ಮತ್ತು ಕಂಟ್ರಿಗೂ ಮಾರ್ಕೊಳ್ಳೋದು, ಅಲ್ಲಿ ಲಾಭ ಮಾಡ್ಕೊಳ್ಳೋದು. ವ್ಯಾಪಾರಿ ಆಗಿಬಿಟ್ಟಿವಿ ನಾವು ಇವತ್ತು. ಅದನ್ನು ಬೆಸ್ಟ್ ಅಪರ್ಚುನಿಟಿ ನಮ್ಮ ಮೋದಿಯವ್ರು ಬಂದು ಸಿಕ್ಬಿಟ್ಟದ. ಮೋದಿಯವರಂತೆ ಕಳೆದ 11 ವರ್ಷದಿಂದ ಆಲ್ರೆಡಿ ಸಾಕಷ್ಟು ಸೋಲು ಅನುಭವಿಸಿದ್ರು, ಯಾವುದೂ ಯಶಸ್ವಿ ಆಗಿರಲಿಲ್ಲ. 2 ಕೋಟಿ ಉದ್ಯೋಗ ಕೊಟ್ಟಿರಲಿಲ್ಲ, ಪ್ರತಿ ವರ್ಷ 15 ಲಕ್ಷ ಬಡವರಿಗೆ ಕೊಡೋಕ್ಕಾಗಲಿಲ್ಲ. ಹೀಗಾಗಿ ಉದ್ಯೋಗ ಸೃಷ್ಟಿ ಇಲ್ಲ, ಮತ್ತೊಂದಿಲ್ಲ ಅಂದಾಗ ಸಹಜವಾಗಿ ಮೋದಿ ಅವ್ರ ಸರ್ಕಾರ ಸೋಲ್ತಾ ನಡೆದಿತ್ತು. ಈ ವೀಕ್ನೆಸ್ ಗೊತ್ತಿದ್ದಂತಹ ನಮ್ಮ ಟ್ರಂಪ್ ಅವರು ಇನ್ನಷ್ಟು ಇದನ್ನ ಹೆಚ್ಚಕ್ಕೆ ನಮ್ಮ ಕೈಗೆ ತೊಗೊಳ್ಬೇಕು, ನಾವು ನಮಗೆಲ್ಲ ಸಹಾಯ ಮಾಡ್ತಿದ್ವಿ. ಮತ್ತು ಸಾಲ ಕೊಡೋದು ನಮ್ಗೆ ಮತ್ತೇನಿಲ್ಲ. ಈಗಾಗಲೇ ಭಾರತ ಸಾಲದಲ್ಲೇ ಮುಳುಗಿ ಹೋಗ್ಬಿಟ್ಟದ. 228 ಲಕ್ಷ ಕೋಟಿ ರೂಪಾಯಿ ಸಾಲ ಮೇಲೆ ಆಯ್ತು ಅಂತ ಹೇಳ್ತಾರೆ. ಅದು UN ಅಥವಾ ನಮ್ಮ ವರ್ಲ್ಡ್ ಬ್ಯಾಂಕ್ ಹೇಳ್ತದೆ ಇವತ್ತು 228 ಲಕ್ಷ ಕೋಟಿ. ಮನಮೋಹನ್ ಸಿಂಗ್ ಬಿಟ್ಟು ಹೋಗ್ಬೋದು ಎಷ್ಟಿದ್ರಿ? 49 ಲಕ್ಷ ಕೋಟಿ ರೂಪಾಯಿ ಸಾಲಿತ್ತು.